ನಮಸ್ಕಾರ. ಹೋಪ್ ಯು ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಟು ಸಾನ್ವೇದಾಜಿ ಯೂಟ್ಯೂಬ್ ಚಾನಲ್. ಇವತ್ತು ಲಕ್ಷ್ಮೀ ದೇವಕೋಟೆಗೆ ಹೋಗ್ತಿದ್ದೀವಿ, ಅಂದರೆ ಸಂಜಯ್ ಅವರ ಆಂಟಿ ಮನೆಗೆ. ನಾನು ಹೋಗ್ತಿರೋದು ಇದೇ ಮೊದಲನೇ ಸರಿ. ಆನ್ ದ ವೇ ನಾನು ಓದಿದ ಕಾಲೇಜ್ ತೋರಿಸ್ತಿದ್ದೆ. ಆ ರೋಡಲ್ಲಿ ಹೋಗ್ತಾ ಮೆಮೊರೀಸ್ ಎಲ್ಲ ರೀಕಾಲ್ ಆಯಿತು. ಪೃಥ್ವಿ ಜರ್ಮನಿಂದ ಬರ್ತಾ ಹುಡುಗರಿಗೆ ಗಿಫ್ಟ್ಸ್ ತಂದಿದ್ದು, ಅದನ್ನೇ ನೋಡ್ತಿದ್ದೀವಿ. ಆಬ್ವಿಯಸ್ಲಿ ಚಾಕ್ಲೇಟ್ಸ್ ಈಸ್ ಎಕ್ಸ್ಪೆಕ್ಟೆಡ್ ಅಲ್ವಾ, ಎಲ್ಲರೂ ತಿಂದು ಹರಟೆ ಹೊಡಿತಿದ್ದೀವಿ. ಈಗ ಒಬ್ಬೊಬ್ಬರಿಗೆ ತೆಗೆದು ಗಿಫ್ಟ್ಸ್ ಇವಾಗ ಕೊಡ್ತಿದ್ದಾಳೆ ಪೃಥ್ವಿ. ಖುಷಿ ಆಯ್ತಾ? ಯಾರಿಗೆ ಹೇಳೋದು ಥ್ಯಾಂಕ್ ಯು? ಮಮ್ಮಿ ಕೇಕ್ ಕೊಡೋಣ. ದೊಡ್ಡದಾಯ್ತು. ಇವತ್ತಿನ ಸ್ಪೆಷಲ್ಲು ಮಗಳು ಜರ್ಮನಿಯಿಂದ ಬಂದಿದ್ದಾಳೆ ಅಂತ ನಾನ್ ವೆಜ್ಜು. ಸೊಸೆ ಫಸ್ಟ್ ಟೈಮ್ ಮನೆಗೆ ಬಂದ್ಲು ಅಂತ ಸ್ವೀಟು. ಆಂಟಿ ಅಂತೂ ಬೆಳಗ್ಗೆಯಿಂದ ಅಡುಗೆ ಮನೆಯಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವಾಗ ಎಲ್ರದ್ದು ಊಟ ಆಗಿ ಕುತ್ಕೊಂಡು ಸ್ವಲ್ಪ ಮಾತುಗಳಾಡ್ತಾ ಇದ್ದೀವಿ. ಜೀವರ್ತ್ಗಿದು ಹೊಸ ಪ್ಲೇಸು, ಸ್ವಲ್ಪ ಸೆಟ್ ಆಗಿ ಟೈಮ್ ಬೇಕಿತ್ತು. ಇವಾಗ ಅವನೇ ಆಟ ಆಡ್ತಿದ್ದಾನೆ. ಈ ಮಲ್ಲಿಗೆ ಗಿಡ ಖುಷಿಕ ನಾಮಕರಣಕ್ಕೆ ಕೊಟ್ಟಿರೋದು. ಅವಾಗ ಸಣ್ಣ ಗಿಡ ಇತ್ತು, ಇವಾಗ ದೊಡ್ಡ ಗಿಡ ಮಾಡಿದ್ದಾರೆ. ಇಲ್ಲೆಲ್ಲ ಒಂದಷ್ಟು ಪಾಟ್ಗಳಲ್ಲಿ ತುಳಸಿ ಗಿಡ ಹಾಕ್ಕೊಂಡಿದ್ದಾರೆ. ಈ ಹುಡುಗರು ಯಾಕೋ ಬರೋಂಗೆ ಕಾಣಿಸ್ತಾ ಇಲ್ಲ, ಅಷ್ಟು ಖುಷಿಯಾಗಿ ಆಟ ಆಡ್ತಿದ್ದಾರೆ. ಇಲ್ಲಿ ಜಾಸ್ತಿ ಜಾಗ ಇದೆ ಅಂತ, ಬಟ್ ಎಲ್ಲಿ ಹೋಗಿ ಬೀಳ್ತಾರೆ ಅನ್ನೋದೇ ಭಯ ಆಗ್ತಿದೆ. ಫಸ್ಟ್ ಬೇಗ ಕೆಳಗಡೆ ಹೋಗಬೇಕು. ಮನೆ ಹತ್ರ ಎಲ್ಲ ಕನಕಾಂಬರ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲರಿಗೂ ಬಾಯ್ ಬಾಯ್ ಹೇಳ್ತಾ ಹೋಗ್ಬೇಕೀಗ. ಸರಿ ಪೃಥ್ವಿ, ಯಾವಾಗ ದೊಡ್ಡಾಪುರ ಅಜ್ಜಿನ ಕರ್ಕೊಂಡ. ಬಾಯ್ 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 ಮಾ ಬಾಯ್ 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 ಸೀತಾ ಬಾಯ್ 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 ಮಾಡು. ಊರಿಂದ ಹೋಗ್ತಾ ಆ ಕಡೆ ಈ ಕಡೆ ಎಲ್ಲ ತೋಟಗಳಿದ್ವು, ಚೆನ್ನಾಗಿ ಕಾಣಿಸ್ತಿತ್ತು. ಏನೇನಿದೆ ಎಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲಿ ನೋಡಿದ್ರೂ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ಮರಗಳಲ್ಲೂ ಎಷ್ಟು ಮಾವಿನ ಹಣ್ಣು ಬಿಟ್ಟಿತ್ತು ಅಂದರೆ, ಮಾವಿನಕಾಯಿ ಬಿಟ್ಟಿತ್ತು ಅಂದರೆ ಕಿತ್ಕೊಳ್ಳೋಣ ಅನ್ನಿಸ್ತಿತ್ತು. ಬಟ್ ಯಾರ್ದೋ ತೋಟ ಹೆಂಗೆ ಕಿತ್ಕೊಳ್ಳೋದು? ನಮ್ಮ ಮನೇಲೇ ಬೇಜಾನಿದ್ದಾವೆ ಇನ್ನೂ ಹಣ್ಣಾಗಿರೋದು, ತಿನ್ನೋಕ್ಕಾಗದೆ ಎಲ್ಲ ಹೋಗ್ತಾ ಇದ್ದಾವೆ. ಅದಕ್ಕೆ ಜಾಸ್ತಿ ಆಸೆ ಬೇಡ ಅಂತ ಸುಮ್ಮನೆ ಹೋದ್ವಿ ಅಷ್ಟೆ. ಈ ಗಿಡನ ನೋಡಿ ತುಂಬ ದಿನ ಆಗಿತ್ತು, ಈ ಫ್ಲವರ್ಸು, ಈ ಗಿಡ ಎಲ್ಲನೂ. ಈ ಹೂವು ನೋಡಿದ್ರೆ ನನಗೆ ನೆನಪಾಗದೆ, ಈ ದೊಡ್ಡ ಮನೆಗಳ ಹತ್ರ ಎಲ್ಲ ಆರ್ಚ್ ಥರ ಕಾಂಪೌಂಡ್ಗೆ ಡಿಸೈನ್ ಮಾಡಿ ಹಬ್ಬಿಸ್ತಿದ್ರು, ಅದು ನೆನಪಾಗುತ್ತೆ. ಎಷ್ಟು ವೆರೈಟಿ ಮ್ಯಾಂಗೋಸ್ ಹಾಕಿದ್ದಾರೆ ಅಂದರೆ, ಮೇ ಬಿ ನಮ್ಗೆ ಅವೆಲ್ಲ ಹೆಸರೇ ಗೊತ್ತಿಲ್ಲ, ಎಷ್ಟೊಂದ್ರದ್ದು ಅನಿಸುತ್ತೆ. ಒಂದೊಂದು ಥರ ಕಾಣಿಸ್ತಿದ್ದಾವೆ. ಒಂದೇ ಜಮೀನಲ್ಲಿ ಸುಮಾರು ಥರ ವೆರೈಟಿ ಮಾವಿನಕಾಯಿ ಮರಗಳನ್ನ ಹಾಕಿದ್ದಾರೆ. ವಿಲೇಜ್ ವೈಬ್ಸ್ ಅಂದರೆ ಇದು. ಆಚೆ ಕಡೆ ಮಂಚ ಹಾಕ್ಕೊಂಡು ಆಚೆ ಕಡೆ ಕುತ್ಕೊಂಡು ಹರಟೆ ಹೊಡ್ಕೊಂಡು, ಅಲ್ಲಿ ಅದು ಒಂದೆರಡು ಮನೆಗಳು ನೋಡ್ತಾ ಇತ್ತು, ಚೆನ್ನಾಗಿತ್ತು, ಹಳೇ ಕಾಲದ ಥರ. ಇದು ಟೊಮೆಟೊ ನಾರ ಇರುತ್ತಲ್ವಾ? ಎಲ್ಲಿದೆ ನವಿಲುಗಳು? ಓ, ಎಷ್ಟೊಂದಿದ್ದಾವೆ. ಜೀವರ್ತ್ ಬರ್ತಾ ಕಾರಲ್ಲೇ ನಿದ್ದೆ ಮಾಡ್ದ ಚೆನ್ನಾಗಿ. ಮನೆಗೆ ಬರೋವರೆಗೂ ನಿದ್ದೆ ಮಾಡಿದ್ದಾನೆ. ಇವಾಗ ಅವನಿಗೆ ನಿದ್ದೆ ಬರಲ್ಲ ಸದ್ಯಕ್ಕೆ. ಸೊ ಕಾರಲ್ಲಿ ಎಷ್ಟೊತ್ತು ಆಟ ಆಡಬೇಕು ಅಷ್ಟೊತ್ತು ಆಟ ಆಡ್ತಾನೆ. ಬೋರ್ ಆಗೋವರೆಗೂ ಆಡ್ತಾನೆ. ಮೇ ಬಿ ನಿದ್ದೆ ಬರೋ ತನಕ ಆಡ್ಬೋದು. ಇವತ್ತು ಮಿಸ್ ಮಾಡ್ಕೊಂಡಿದ್ದ ಬೆಳಗ್ಗೆಯಿಂದ, ಇವಾಗ ಸಿಕ್ಬಿಟ್ಟಿದೆ. ಹಿಂದೆ ನೂಕು ಮುಂದೆ ನೂಕು
ಹತ್ತು ಇಳಿ ಬರೀ ಇದೇ ಕೆಲಸ ಸಾಹೇಬ್ರದ್ದು. ಇವತ್ತು ಮಂಡೇ, ಆಫೀಸಿಗೆ ಹೋಗ್ತಾ ಇದ್ದೀವಿ ಇಬ್ರು. ಕಾರಲ್ಲಿ ಹೋಗ್ತಾ ಇದೀವಿ. ವೈ? ಬಿಕಾಸ್ ಪಾಪುನ ದೊಡ್ಡಬಳ್ಳಾಪುರದಲ್ಲಿ ಅತ್ತೆ ಮಾವ ಹತ್ರ ಬಿಟ್ಟಿದ್ದೀವಿ. ಏನಕ್ಕೆ ಅಂದ್ರೆ ಅವನು ಯೂಶಲಿ ಅಪ್ಪ ಅಮ್ಮ ಜೊತೆ ಊರಲ್ಲಿ ಇರ್ತಾ ಇದ್ದ. ಅಲ್ಲಿ ಜನ ಜಾಸ್ತಿ ಇರ್ತಾರೆ, ಅವನಿಗೆ ಬೋರ್ ಆಗಲ್ಲ ಅಂತ ಅಲ್ಲಿ ಬಿಡ್ತಿದ್ವಿ. ಬಟ್ ಇವತ್ತು ಅವರು ಮೈಸೂರು ಕಡೆ ಟ್ರಿಪ್ ಹೋಗಿದ್ದಾರೆ, ಏನೋ ಕಾರ್ಯ ಇತ್ತು ಅಂತ. ಇವತ್ತು ಸಂಜೆ ನಾವು ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಹೋಗ್ಬೇಕು. ಬೆಳಗ್ಗೆ 7 ಗಂಟೆಗೆ ಬಿಡ್ವಿ, ಟ್ರಾಫಿಕ್ ಇರುತ್ತೆ ಅಂತ. ಆದ್ರೂ ಟ್ರಾಫಿಕ್ ಇಲ್ಲದೆ. ಬಾಯ್ ಬಾಯ್. ಇವತ್ತೊಂದು ಒಳ್ಳೆ ಕೆಲಸ ಮಾಡಿಕೊಂಡೆ. ಅರ್ಜೆನ್ಸಿಯಲ್ಲಿ ಆಫೀಸ್ಗೆ ಹೊರಡುವಾಗ ಹೆಲ್ಮೆಟ್ ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟ್ 5-6 ಕಿಲೋಮೀಟರ್ಸ್ ಬಂದುಬಿಟ್ಟಿದ್ದೀವಿ. ಆಮೇಲೆ ರಿಯಲೈಸ್ ಆಗ್ತಾಯಿದೆ, ಹೌದು ನಾನು ಹೆಲ್ಮೆಟ್ ಹಾಕಿಲ್ಲ ಅಂತ. ಆಮೇಲೆ ಸಂಜೆಗೆ ಹೇಳಿದೆ ಹೆಲ್ಮೆಟ್ ಹಾಕಿಲ್ಲ ಅಂತ. ಸೊ ಸರಿ, ಮುಂದೆ ಪೊಲೀಸ್ ಹಿಡಿತಾರೆ, ನೀ ಇಲ್ಲೇ ಇಳ್ಕೊ ಅಂತ ಹೇಳಿ ಅಲ್ಲೇ ಇಳಿಸಿ ಹೋದರು. ಸೊ ನಾನು ಬಸ್ಸಲ್ಲಿ ಬರೋ ಹಾಗಾಯಿತು. ದಟ್ಸ್ ಓಕೆ. ಆದರೂ ನಿದ್ದೆ ಚೆನ್ನಾಗಾಯಿತು ಬಸ್ಸಲ್ಲಿ. ತುಂಬ ದಿನ ಆಗಿತ್ತು ಬಸ್ಸಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿ. ಸ್ಟಾಪ್ ಬರೋವರೆಗೂ ನಿದ್ದೆ ಮಾಡಿದ್ದೀನಿ. ಸ್ಟಾಪ್ ಬಂದ ಕೂಡಲೇ ಸಡನ್ನಾಗಿ ಎಚ್ಚರ ಆಯಿತು, ಹಾಗಾಗಿ ಇಳ್ಕೊಂಡೆ. ಇಲ್ಲಾಂದರೆ ಇನ್ನೂ ಮುಂದೆ ಹೋಗಿ ಇಳ್ಕೊತಿದ್ನೋ ಏನೋ. ಮತ್ತು ಅಲ್ಲಿಂದ ಇನ್ನೊಂದು ಬಸ್ ಚೇಂಜ್ ಮಾಡಿ ಆಫೀಸ್ ಕಡೆ ಬಂದೆ. ಅದು ಹೇಗೆ ಎಚ್ಚರ ಆಯಿತು ಏನೋ, ಸಡನ್ನಾಗಿ ಎದ್ದೆ ಸ್ಟಾಪ್ ಬಂದಾಗ, ಇಲ್ಲಾಂದರೆ ಮುಂದೆ ಹೋಗ್ತಿದ್ನಿ. ಆಫೀಸ್ಗೆ ಇಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಸೊ ಸೈಡಲ್ಲಿ ಸ್ವಲ್ಪ ಗ್ರೀನರಿ ಇದೆ, ಅದನ್ನು ನೋಡ್ಕೊತಾ ಹೋಗ್ತಾ ಇರ್ತೀನಿ ಯಾವಾಗಲೂ. ನಾನು ಹಾರ್ನ್ ಸೌಂಡ್ಗೆ ಏನೂ ಕೇಳಿಸ್ತಾ ಇರಲಿಲ್ಲ ನನ್ನ ವಾಯ್ಸು, ಹಾಗಾಗಿ ಮತ್ತೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಪಾರಿವಾಳ ನೀರು ಕುಡಿತಾ ಇದೆ, ಇಲ್ಲಿ ಹಾಕಿದಾರಲ್ಲ ಫೌಂಟೇನ್ ಥರ. ಲಂಚ್ ಆದಮೇಲೆ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಫ್ರೆಶ್ ಏರ್ ತೊಗೊಂಡು ಹೋಗ್ತೀವಿ ನಾವು ಕಲೀಗ್ಸ್ ಎಲ್ಲ ಇಲ್ಲಿ ಕೂತ್ಕೊಂಡು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇಲ್ಲ, ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಸಂಜಯ್ ಬರ್ತೀನಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ 3:30ಗೆ ಬಿಡೋಣ ಅಂತ ಹೇಳಿದ್ರು. ಅವ್ರದ್ದೇನೋ ಕೆಲಸ ಬಂದು 4:30 ಆಗಿದೆ ಅವ್ರು ಬಿಡೋದಕ್ಕೆ. ನಾನು ಸ್ವಲ್ಪ ಬೇಗ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ವ್ಲಾಗ್ ಎಡಿಟ್ ಮಾಡುವಾಗ ಅಂದ್ಕೊಂಡೆ ಎಷ್ಟೊಂದು ಕಂಟೆಂಟ್ ಇತ್ತು, ಬಟ್ ಸ್ಟಿಲ್ ನಾನು ರೆಕಾರ್ಡ್ ಮಾಡಿಲ್ವಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ತುಂಬಾ ರೆಕಾರ್ಡ್ ಮಾಡಿಲ್ಲ. ಬಿಕಾಸ್ ಏನಾಗ್ತದೆ ಅಂದರೆ, ಇನ್ ಫ್ರಂಟ್ ಆಫ್ ಎವ್ರಿ ಒನ್ ನನಗೆ ಮಾಡೋದಕ್ಕೆ ಶೈ ಫೀಲ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನಾನು ಯಾವುದನ್ನು ರೆಕಾರ್ಡ್ ಮಾಡ್ಕೋತಾ ಇಲ್ಲ. ಆ್ಯಂಡ್ ಮೇನ್ ಥಿಂಗ್ ಈಸ್, ನನಗೆ ಈ ವಾರ ಸ್ವಲ್ಪ ಹೆಲ್ತ್ ಸರಿ ಇಲ್ಲದೆ ಇರೋ ಕಾರಣ ಐ ಕುಡಂಟ್ ರೆಕಾರ್ಡ್ ಸೋ ಮಚ್. ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೇ ಸ್ವಲ್ಪ ಟೈಮ್ ಬೇಕಾಯಿತು. ಹಾಗಾಗಿ ನಾನು ಯಾವುದು ಬ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಇರುತ್ತೆ ಕಂಟೆಂಟು. ಆ್ಯಂಡ್ ಬ್ಲಾಗ್ ಸ್ವಲ್ಪ ಬೋರಿಂಗ್ ಅನ್ಬೋದು. ಹೋಪ್ ಸೊ ನೆಕ್ಸ್ಟ್ ವೀಕಿಂದ ಐ ವಿಲ್ ಬಿ ಬ್ಯಾಕ್. ಏನಾದರೂ ಹೊಸದಾಗಿ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕೀಪ್ ವಾಚಿಂಗ್, ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದು ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.